ಹಾಯ್ ಎಲ್ಲರಿಗೂ ನಮಸ್ಕಾರ. ಕಲಿಕೆ ಹಬ್ ಚಾನಲ್ಗೆ ಸ್ವಾಗತ. ನನ್ನ ಈ ಥರ್ಡ್ ವಿಡಿಯೋನಲ್ಲಿ ವಾಟ್ ಆರ್ ಡೇಟಾ ಟೈಪ್ಸ್ ಅಂತ ನೋಡೋಣ. ಸೊ ಡೇಟಾ ಟೈಪ್ಸ್ ಅಂದರೆ ಒಂದು ವೇರಿಯಬಲ್ ಒಳಗೆ ಯಾವ ಥರದ ಡೇಟಾ ಇದೆ ಅಂತ ಹೇಳೋದು. ಇನ್ನು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತ ಅಂದರೆ ಡೇಟಾ ಯಾವ ರೀತಿಯದು ಅಂತ ಕಂಪ್ಯೂಟರ್ಗೆ ತಿಳಿಸೋದು. ವೇರಿಯಬಲ್ ಒಳಗೆ ನಂಬರ್ ಇದೆಯಾ, ಟೆಕ್ಸ್ಟ್ ಇದೆಯಾ, ಇಲ್ಲ ಟ್ರೂ ಫಾಲ್ಸ್ ಇದೆಯಾ, ಆ ಥರ. ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡೋ ಹಾಗೆ ಇಂಟ್ ಅಂತ ಇದೆ, ಅದು ನಂಬರ್. ಫ್ಲೋಟ್ ಅಂತ ಅಂದರೆ ಡೆಸಿಮಲ್ ಇರುತ್ತಲ್ವಾ ಅದು. ಸ್ಟ್ರಿಂಗ್ ಹೆಲ್ಲೋ ಅಂತ ಹಾಕಿದ್ದೀನಲ್ವಾ, ಸೊ ಇದು ಸ್ಟ್ರಿಂಗ್ ಯಾವತ್ತಿದ್ರೂ ಡಬಲ್ ಕೋಡ್ಸಲ್ಲೇ ಇರಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ. ಬೂಲಿಯನ್ ಟ್ರೂ ಆರ್ ಫಾಲ್ಸ್. ಸೊ ಲಿಸ್ಟ್ ಅಂದರೆ ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡೋದು. ಟಪಲ್ ಅಂದರೆ ಪ್ಯಾರಂಥೆಸಿಸಲ್ಲಿ ಮೆನ್ಷನ್ ಮಾಡೋದು. ಇದು ಡಿಕ್ಸ್ನರಿ. ಇದು ಯಾವತ್ತಿದ್ರೂ ಫ್ಲವರ್ ಬ್ರ್ಯಾಕೆಟ್ನಲ್ಲಿ ಮೆನ್ಷನ್ ಮಾಡಬೇಕು. ಇದಕ್ಕೆ ಕೀ ಆ್ಯಂಡ್ ವ್ಯಾಲ್ಯೂ ಆ ಥರ ಇರುತ್ತೆ. ಸೊ ಕೀ ನೇಮ್ ಆಗುತ್ತೆ, ವ್ಯಾಲ್ಯೂ ಸ್ವಾತಿ ಆಗುತ್ತೆ. ಸೊ ಇದನ್ನು ಟೆಕ್ಸ್ಟಲ್ಲಿ ಇರೋದ್ರಿಂದ ನಾವು ಅದನ್ನು ಡಬಲ್ ಕೋಟ್ಸಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಾವು ಎಲ್ಲೇ ಟೆಕ್ಸ್ಟ್ನ ಯೂಸ್ ಮಾಡಬೇಕಾದ್ರೆ ಅದನ್ನು ಡಬಲ್ ಕೋಟ್ಸಲ್ಲಿ ಮೆನ್ಷನ್ ಮಾಡಬೇಕು. ನಾನು ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಮೆನ್ಷನ್ ಮಾಡ್ದಂಗೆ ಪೈಥಾನ್ ಒಂದು ಡೈನಮಿಕಲಿ ಟೈಪ್ ಲ್ಯಾಂಗ್ವೇಜ್. ನಾವು ಜಾವಾ, ಸಿ ಪ್ಲಸ್ ಪ್ಲಸ್ ಅದರಲ್ಲಿ ಅದು ಯಾವ ಥರದ ವೇರಿಯಬಲ್ ಅಂತ ಮೆನ್ಷನ್ ಮಾಡಬೇಕು. ಲೈಕ್ ಅಂದರೆ ಟೈಪ್ ಇಂಟಾ, ಫ್ಲೋಟಾ ಆ ಥರ ನಾವು ಮೆನ್ಷನ್ ಮಾಡಬೇಕು ಕೋಡಲ್ಲಿ. ಬಟ್ ಪೈಥಾನ್ನಲ್ಲಿ ಮೆನ್ಷನ್ ಮಾಡಬೇಕು ಅಂತ ಏನಿಲ್ಲ. ಆದರೆ ನಾವು ಅದನ್ನು ಹೇಗೆ ಮೆನ್ಷನ್ ಮಾಡಬೇಕು ಅಂತ ತಿಳ್ಕೋಬೇಕು ಆ್ಯಂಡ್ ಅದು ಯಾವ ಡೇಟಾ ಟೈಪ್ ಅಂತ ಗೊತ್ತಿರಬೇಕು. ಪೈಥಾನ್ ರನ್ ಟೈಮಲ್ಲಿ ಡೇಟಾ ಟೈಪ್ನ ಅದೇ ಡಿಸೈಡ್ ಮಾಡುತ್ತೆ. ನಿಮಗೆ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಮೊಬೈಲ್ನಲ್ಲಿ ನಾವು ವಿಭಿನ್ನ ರೀತಿಯ ಮಾಹಿತಿ ಸೇವ್ ಮಾಡ್ತೀವಿ. ಅಂದರೆ ಫೋನ್ ನಂಬರ್ ಅಂದರೆ ನಂಬರ್ ಸೇವ್ ಮಾಡ್ತೀವಿ, ನೇಮ್ ಅಂದರೆ ಟೆಕ್ಸ್ಟ್ ಯೂಸ್ ಮಾಡ್ತೀವಿ, ವೈಫೈ ನಾವು ಆನ್ ಆ್ಯಂಡ್ ಆಫ್ ಮಾಡ್ತೀವಿ. ಅದನ್ನು ಬೇಕಂದರೆ ನಾವು ಟ್ರೂ ಆ್ಯಂಡ್ ಫಾಲ್ಸ್ಗೆ ರಿಲೇಟ್ ಮಾಡ್ಕೋಬೋದು. ಸೊ ಇದೇ ಥರನೇ ಕಂಪ್ಯೂಟರ್ ಕೂಡ ವಿಭಿನ್ನ ರೀತಿಯ ಮಾಹಿತಿ ಸ್ಟೋರ್ ಮಾಡಲು ಡೇಟಾ ಟೈಪ್ ಬಳಸುತ್ತೆ. ಪೈಥಾನ್ನಲ್ಲಿ ಒಂದು ಇನ್ಬಿಲ್ಡ್ ಫಂಕ್ಷನ್ ಇದೆ, ಟೈಪ್ ಅಂತ. ಸೊ ಅದನ್ನು ನಾವು ಮೆನ್ಷನ್ ಮಾಡಿದ್ರೆ ಅದು ಯಾವ ಥರದ ಡೇಟಾ ಟೈಪ್ ಅಂತ ಅದೇ ಔಟ್ಪುಟ್ ಕೊಡುತ್ತೆ. ಸೊ ನಾನಿಲ್ಲಿ ಎಕ್ಸಾಂಪಲ್ ತೋರಿಸಿದ್ದೀನಿ, ಪ್ರಿಂಟ್ ಟೈಪ್ 3. ಸೊ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಬಗ್ಗೆ ಇದರಲ್ಲಿ ಏನು ಔಟ್ಪುಟ್ ಬರುತ್ತೆ, ಪೈಥಾನಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಹೆಂಗೆ ಯೂಸ್ ಮಾಡೋದು, ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಐ ಥಿಂಕ್ ನಿಮಗೆ ಡೇಟಾ ಟೈಪ್ಸ್ ಅಂದರೆ ಏನು ಅಂತ ಒಂದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಬಗ್ಗೆ ಬರ್ತೀನಿ. ಈ ಥರ ವೀಡಿಯೋಸ್ಗಳಿಗೆ ನಮ್ಮ ಕಲಿಕೆ ಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.